ಹಲೋ ನಮಸ್ಕಾರ, ಶಾಸ್ ಕಾರ್ನರ್ ಹಿಯರ್. ಇವತ್ತು ನಾನು ಬಂದಿರುವ ವಿಷಯ ಏನಂದ್ರೆ ಹೆಲ್ದಿ ಅವಕ್ಯಾಡೋ ಶೇಕ್ ಹೇಗೆ ರೆಡಿ ಮಾಡುವುದು ಅಂತ. ಈ ಒಂದು ಶೇಕ್ ಇದೆಯಲ್ಲ, ಇದು ರೆಡಿ ಮಾಡಲಿಕ್ಕೆ ನಮಗೆ ಬರೀ 3 ರಿಂದ 5 ನಿಮಿಷ ಸಾಕು. ಅಷ್ಟರಲ್ಲೇ ಒಂದೊಳ್ಳೆ ಹೆಲ್ದಿ ಶೇಕ್ ಹೇಗೆ ರೆಡಿ ಮಾಡುವುದು ಅಂತ ನೋಡುವ ಬನ್ನಿ. ನಾನು ಇಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರುವ ಅವಕ್ಯಾಡೋ ತಕೊಂಡಿದ್ದೇನೆ. ಈ ಒಂದು ಅವಕ್ಯಾಡೋದಲ್ಲಿ 3 ಜನರಿಗೆ ಆಗುವಷ್ಟು ಶೇಕ್ ರೆಡಿ ಮಾಡಿ ತಕೊಳ್ಬಹುದು. ಆಮೇಲೆ ಇದಕ್ಕೆ 12 ಡೇಟ್ಸ್ ಹಾಗೇನೆ 8 ಕ್ಯಾಶ್ಯೂ ನಟ್ ಮತ್ತೆ 8 ಬಾದಾಮಿ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ಅವಕ್ಯಾಡೋವನ್ನು ಒಂದು ಕತ್ತಿ ತಗೊಂಡು ಉದ್ದಕ್ಕಾದ್ರೂ ಸರಿ ಅಡ್ಡಕ್ಕಾದ್ರೂ ಸರಿ ಕಟ್ ಮಾಡಿ ಅದರ ಬೀಜ ಇದೆಯಲ್ಲ ಅದನ್ನು ರಿಮೂವ್ ಮಾಡಿಕೊಳ್ಬೇಕು. ಆಮೇಲೆ ಇದರ ಒಳಗಿರುವ ಪಲ್ಪ್ ಇದೆಯಲ್ಲ ಇದನ್ನು ನಾವು ಸ್ಪೂನ್ ನಲ್ಲಿ ಈಸಿಯಾಗಿ ತೆಗಿಬಹುದು. ಈ ಪಲ್ಪ್ ಇದೆಯಲ್ಲ ಇದು ಬಟರ್ ಇದ್ದೇ ಟೇಸ್ಟ್ ಇರುವ ಕಾರಣ ಇದನ್ನು ಬಟರ್ ಫ್ರೂಟ್ ಅಂತ ಕೂಡ ಕರೀತಾರೆ, ಆಯ್ತಾ. ಇದರ ಪಲ್ಪ್ ತೆಗೆದು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ನಾನು ಇದಕ್ಕೆ ಶುಗರ್ ಆಡ್ ಮಾಡುವುದಿಲ್ಲ, ಅದರ ಬದಲಾಗಿ 12 ಡೇಟ್ಸ್ ಆಡ್ ಮಾಡ್ತಾ ಇದ್ದೇನೆ. ಇವಾಗ ನಿಮಗೆ ಡೇಟ್ಸ್ ಇದ್ದು 12 ಬೇಡ ಅಂತಿದ್ರೆ ಕಮ್ಮಿ ಬೇಕಿದ್ರು ಹಾಕೊಳ್ಬಹುದು, ಹಾಗೆ ಜಾಸ್ತಿ ಬೇಕು ತಿಂದ್ರೆ ಜಾಸ್ತಿ ಬೇಕಿದ್ರು ಹಾಕೊಳ್ಬಹುದು. ಇದರ ಜೊತೆಗೆ 8 ಬಾದಾಮಿ ಹಾಗೇನೆ 8 ಕ್ಯಾಶ್ಯೂ ನಟ್ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ 2 ಕಪ್ ಹಾಲು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. 2 ಕಪ್ ಅಂತ ಹೇಳಿದ್ರೆ ಒಂದು ಅರ್ಧ ಲೀಟರ್ ಉಂಟಾಯ್ತಾ. ಇನ್ನು ಇದನ್ನು ಚೆನ್ನಾಗಿ ಜ್ಯೂಸರ್ ನಲ್ಲಿ ಬ್ಲೆಂಡ್ ಮಾಡಿ ತಕೊಳ್ಬೇಕು. ನೋಡಿಲ್ಲಿ ಇದು ನನ್ನ ಹೆಲ್ಪರ್, ಆಯ್ತಾ. ಏನು ಕೆಲಸ ಮಾಡುವಾಗ್ಲೂ ಬೀಲ ತರ ಒಟ್ಟಿಗೆ ಇರ್ತದೆ. ಇದು ಉಪಕಾರನೂ ಉಂಟು ಹಾಗೇನೆ ಉಪದ್ರನೂ ಉಂಟು. ಮತ್ತೆ ಇಲ್ಲಿ ನಾನು ಹಾಲು ಇದೆಯಲ್ಲ ಅದು ಒಳ್ಳೆ ಕೋಲ್ಡ್ ಇದ್ದ ಕಾರಣ ಐಸ್ ಕ್ಯೂಬ್ಸ್ ಏನು ಆಡ್ ಮಾಡುದಿಲ್ಲ. ಇನ್ನು ನಿಮಗೆ ಇಲ್ಲಿ ಐಸ್ ಕ್ಯೂಬ್ಸ್ ಬೇಕು ಅಂತ ಇದ್ರೆ ಅದನ್ನು ಆಡ್ ಮಾಡ್ಕೊಳ್ಳಿ, ಆಯ್ತಾ. ಇಲ್ಲಿ ನಾನು ಅಲ್ಮರಾಯ್ದು ಹನಿ ತಕೊಂಡಿದ್ದೇನೆ. ನಾನು ಸರ್ವ್ ಮಾಡುವ ಗ್ಲಾಸ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಹನಿ ಆಡ್ ಮಾಡ್ತಾ ಇದ್ದೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನಾನು ಸ್ವಲ್ಪ ಚಂದ ಕಾಣ್ಲಿಕ್ಕೆ ಹಾಗೇನೆ ಒಂದು ಸ್ವಲ್ಪ ಫ್ಲೇವರಿಗೋಸ್ಕರ ಆಡ್ ಮಾಡಿದ್ದು. ಇನ್ನು ನಾನು ಜ್ಯೂಸ್ ಅನ್ನು ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಆಮೇಲೆ ಇದರ ಮೇಲೆ ವಾಪಸ್ ಸ್ವಲ್ಪ ಹನಿ ಹಾಕ್ತಾ ಇದ್ದೇನೆ. ಒಳ್ಳೆ ನ್ಯೂಟ್ರಿಷನ್ ರಿಚ್ ಅವಕ್ಯಾಡೋ ಶೇಕ್ ರೆಡಿ ಆಗಿದೆ. ಇನ್ನು ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವವರೆಗೆ ಬಾಯ್.